ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಶಾಂತಿ ನೆಮ್ಮದಿ ಭಂಗ ಆಗಬಾರ್ದು. ಸಾರ್ವಜನಿಕ ಸ್ಥಳಗಳಲ್ಲಿ ಹಿರಿಯ ನಾಗರಿಕರಿರ್ಬೋದು, ಹೆಣ್ಮಕ್ಳಿರ್ಬೋದು, ಕಾನೂನು ಪಾಲನೆ ಮಾಡುವಂತ ಸಾರ್ವಜನಿಕರಿಗೆ ಯಾರಿಗೂ ಆತಂಕ ನಿರ್ಮಾಣ ಆಗಬಾರ್ದು. ಮತ್ತೆ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಂದು, ಅದಕ್ಕಿಂತ ಮುಖ್ಯವಾಗಿ ವೈಲೆಂಟ್ ಅಫೆನ್ಸಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಅಕ್ಯೂಸ್ಡ್ ಏನಿದ್ದಾರೆ, ಆರೋಪಿಗಳೇನಿದ್ದಾರೆ, ಅವ್ರ ಮೇಲೆ ಅಗತ್ಯ ಪ್ರಕರಣಗಳಲ್ಲಿ ರೌಡಿ ಶೀಟ್ ಅನ್ನ ಓಪನ್ ಮಾಡುವಂಥದ್ದು ಮತ್ತೆ ರೌಡಿ ಶೀಟ್ ಅನ್ನ ಮೇಂಟೈನ್ ಮಾಡುವಂಥದ್ದು, ಅವರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳುವಂಥದ್ದು, ಗಡೀಪಾರು ಮಾಡುವಂಥದ್ದು, ಗೂಂಡಾ ಆಕ್ಟ್ ಮಾಡುವಂಥದ್ದು ಸೇರಿದಂತೆ ಇತರೆ ಪ್ರಕ್ರಿಯೆಗಳನ್ನ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈಗ ಇತ್ತೀಚಿನ ದಿನಗಳಲ್ಲಿ ಹುಬ್ಬಳ್ಳಿ ನಗರ ಸೇರಿದಂತೆ ಸಾಕಷ್ಟು ಕೆಲವು ನಗರಗಳಲ್ಲಿ ರೌಡಿ ಶೀಟರ್ಗಳು ಇನ್ವಾಲ್ವ್ ಆಗಿರುವಂತ ಅಫೆನ್ಸಸ್, ಎಲ್ಲಿ ಐದರ್ ರೌಡಿ ಶೀಟರ್ಗಳ ಮೇಲೆ ಕೊಲೆ ಪ್ರಯತ್ನದ ಪ್ರಕರಣಗಳಾಗಿರುವಂತದ್ದು, ಮತ್ತೆ ಅದನ್ನ ಮಾಡಿರುವಂತ ರೌಡಿ ಶೀಟರ್ಗಳು, ಮತ್ತೆ ರೌಡಿ ಶೀಟರ್ಗಳು ಏನಿದ್ದಾರೆ ಅವ್ರುಗಳು ಬೇರೆ ಸಾರ್ವಜನಿಕರ ಮೇಲೆ ಕೆಲವು ಹಲ್ಲೆ ಮಾಡಿರುವಂತದ್ದು, ಈ ತರ ದೊಂಬಿ ಮಾಡಿರುವಂತದ್ದು, ಗಲಾಟೆ ಮಾಡಿರುವಂತದ್ದು, ಸ್ಟ್ಯಾಬಿಂಗ್ ಮಾಡಿರುವಂತದ್ದು, ಈ ತರದ್ದೆಲ್ಲ ನಡೆದಿರೋದ್ರ ಹಿನ್ನೆಲೆಯಲ್ಲಿ ನಮ್ಮ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮತ್ತು ನಾವು ಕೂಡ ಇದರ ಅಗತ್ಯತೆ ಇದೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟರ್ಸ್ ಪೆರೇಡ್ ಅನ್ನ ಮಾಡ್ತಾ ಇದ್ದೀವಿ. ನಮ್ಮ ಅವಳಿ ನಗರದಲ್ಲಿ ಸುಮಾರು 1700 ರೌಡಿ ಶೀಟ್ಗಳನ್ನ ನಾವು ಮೇಂಟೈನ್ ಮಾಡಿದೀವಿ ಠಾಣಾವಾರು. ಪ್ರತಿ ಠಾಣೆಯಲ್ಲಿ ಸುಮಾರು 60-70ರಿಂದ ಹಿಡಿದು 200 ರೌಡಿ ಶೀಟರ್ವರೆಗೂ ಇರುವಂತದ್ದು ನಾವು ಗಮನಿಸಬಹುದಾಗಿದೆ. ಅದರಲ್ಲಿ ಈ ವರ್ಷದ ಪ್ರಾರಂಭದಲ್ಲಿ ಸುಮಾರು 50 ಪ್ರಮುಖ ಆರೋಪಿಗಳ ಮೇಲೆ ನಾವು ಗಡೀಪಾರು ಆದೇಶವನ್ನ ಮಾಡಿದ್ವಿ. ಆ 50 ಗಡೀಪಾರು ಮಾಡಿದಂತಹ ಆರೋಪಿಗಳೇನಿದ್ರು ಅವರೆಲ್ಲರ ಮೇಲೆ ರೌಡಿ ಶೀಟ್ ಇತ್ತು ಅನ್ನುವಂಥದ್ದು ಒಂದು ವಿಶೇಷ. ಮತ್ತೆ ಮುಖ್ಯವಾಗಿ ಆ ರೀತಿ ಇದ್ದಂತ ಆರೋಪಿಗಳನ್ನ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆ, ಒಂದು ಜಿಲ್ಲೆಯ ಒಂದು ನಿರ್ದಿಷ್ಟ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರಬೇಕು ಅಂತಂದು ನಾವು ಆದೇಶ ಮಾಡಿರುವಂತದ್ದು. ನಮ್ಮ ಆದೇಶದಲ್ಲಿ ಬೀದರ್, ಕಲಬುರ್ಗಿ, ಯಾದಗಿರಿ, ಚಾಮರಾಜನಗರ, ದಕ್ಷಿಣ ಕನ್ನಡ ಸೇರಿದಂತೆ ಇನ್ನೂ ಒಂದೆರಡು ಜಿಲ್ಲೆಗಳಲ್ಲಿ ಅತ್ಯಂತ ದೂರದ ಪ್ರದೇಶದಲ್ಲಿ ಗಡೀಪಾರು ಮಾಡಿರುವಂತದ್ದು ನಾವೆಲ್ಲ ಗಮನಿಸಿದ್ದೀರಿ. ಮತ್ತೆ ಗಡೀಪಾರು ಮಾಡಿದಂತ ವ್ಯಕ್ತಿ ಅದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದಾನ ಅನ್ನುವಂಥದ್ದು ಕೂಡ ನಾವು ಖಾತ್ರಿ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಮೀರಿ ಒಬ್ಬ ಆರೋಪಿ ಗಡೀಪಾರು ನಡೀತಿದ್ದಂತ ಸಂದರ್ಭದಲ್ಲಿ ಯಾವುದೇ ಕೋರ್ಟ್ ಅಥವಾ ನ್ಯಾಯಾಲಯದ ಆದೇಶದ ಇಲ್ದಲೆ ಇಲ್ಲಿ ಬಂದು ಇಲ್ಲಿ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದು ಗಮನದಲ್ಲಿ ಇಟ್ಕೊಂಡು ಅವನ್ನ ಆ ಒಂದು ಕೃತ್ಯದಲ್ಲಿ ಅರೆಸ್ಟ್ ಮಾಡಿದೀವಿ. ಮತ್ತೆ ಅವನು ಬೇಲಾದ ತಕ್ಷಣ ಮತ್ತೆ ಅವನ ಮೇಲೆ ಗಡೀಪಾರು ವೈಲೇಷನ್ ಮಾಡಿರುವಂತದ್ದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಕೂಡ ತಗೊಳ್ಳಲಾಗತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಯಾರು ಮಾರಕಾಸ್ತ್ರಗಳನ್ನ ಇಟ್ಕೊಳ್ಳುವಂಥದ್ದು, ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವ್ರು, ಮತ್ತೆ ಕಿಡ್ನಾಪಿಂಗ್ ಸೇರಿದಂತೆ ಆರ್ಗನೈಸ್ಡ್ ಕ್ರೈಮ್ಸ್ ಮಾಡುವಂತವ್ರು, ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಂದ ವಾಪಸ್ ಆಗ್ತಿರುವಂತವ್ರು ಅಥವಾ ಶಾಲಾ ಕಾಲೇಜುಗಳ ಸುತ್ತಮುತ್ತ ಈ ರೀತಿ ಕೃತ್ಯಗಳನ್ನ ಮಾಡಿರುವಂತವ್ರ ಮೇಲೆ ವಿಶೇಷವಾಗಿ ನಾವು ಎಕ್ಸ್ಟರ್ಮೆಂಟ್ ಮಾಡುವಂತದ್ದು ಕೂಡ ಮಾಡಿದೀವಿ. ಇದೆಲ್ಲದರ ಹಿನ್ನೆಲೆಯಲ್ಲಿ ಇವತ್ತು ಒಂದು ರೌಡಿ ಶೀಟ್ ಪೆರೇಡ್ ಅನ್ನ ಇಟ್ಕೊಂಡಿದೀವಿ. ಇದರಲ್ಲಿ ಸುಮಾರು 1700 ಪ್ಲಸ್ ಏನ್ ನಮ್ಮ ರೌಡಿ ಶೀಟರ್ಸ್ ಇದ್ದಾರೆ, ಅದರಲ್ಲಿ ಸುಮಾರು 980 ಜನ ಇವತ್ತು ರೌಡಿ ಶೀಟರ್ಸ್ ಪೆರೇಡ್ಗೆ ಹಾಜರಾಗಿದ್ದಾರೆ. ಇನ್ನ ಉಳಿದ 700 ಜನದಲ್ಲಿ ಸುಮಾರು 250 ಜನದಷ್ಟು ಅವರ ಬೇರೆ ಬೇರೆ ಕಾರಣಗಳಿಂದ ಅವರು ಇಲ್ಲಿ ಲಭ್ಯ ಇಲ್ಲ. ಯಾಕೆಂದ್ರೆ ಒಂದು ಜುಡಿಷಿಯಲ್ ಕಸ್ಟಡಿಯಲ್ಲಿ ಸುಮಾರು 100 ಜನ ಇದ್ದಾರೆ. ಆಮೇಲೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಕೆಲವರು ಅಲ್ಲಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಅವ್ರನ್ನ ಅನಾರೋಗ್ಯ ಮತ್ತು ಬೇರೆ ಬೇರೆ ಕಾರಣಗಳಿಂದ ಹಾಜರಾಗಿಲ್ಲ. ಮತ್ತೆ ಕೆಲವರು ಈ ಒಂದು ರೌಡಿ ಶೀಟರ್ಸ್ ಪೆರೇಡ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಈ ಒಂದು ಪ್ರೋಸೆಸ್ ನಡೀತಾ ಇರುವಂತದ್ದು ಆದಾಗ ನಾಪತ್ತೆ ಆಗಿರುವಂತದ್ದು ಕಂಡು ಬಂದಿದೆ. ನಿನ್ನೆ ರಾತ್ರಿ ಸುಮಾರು 11-12 ಗಂಟೆಯಿಂದ ಪ್ರಾರಂಭ ಮಾಡಿ ಅವ್ರಿರುವಂತ ಮನೆಗಳಲ್ಲೇನೆ ನಾವು ಅವ್ರನ್ನ ನೋಡಿ ಮನೆಗಳಲ್ಲಿದ್ದಾರ ಅಥವಾ ಅವ್ರು ಎಲ್ಲಿರ್ತಾರೆ ಅನ್ನೋಂಥದ್ದನ್ನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಲ್ಲಿಂದನೇ ನೇರವಾಗಿ ಕರ್ಕೊಂಡ್ ಬರುವಂತದ್ದು. ಮತ್ತೆ ಅಗತ್ಯ ಬಿದ್ದ ಸಂದರ್ಭದಲ್ಲಿ ಕೆಲವರು ರೌಡಿ ಶೀಟರ್ಸ್ ಮನೆಗಳನ್ನ ಕೂಡ ಸರ್ಚ್ ಮಾಡುವಂತದ್ದು ಮಾಡಿದೀವಿ. ನಮ್ಗೆ ಯಾವುದೇ ಒಂದು ಫೈರ್ ಆರ್ಮ್ಸ್ ಆಗ್ಲಿ, ಮಾರಕಾಸ್ತ್ರಗಳಲ್ಲಿ ಆ ತರದ್ದು ಯಾವ್ದು ಸಿಕ್ಕಿಲ್ಲ. ಇನ್ನು ಮುಂದುವರೆದು ಅವರೆಲ್ಲರ ಒಂದು ಮೊಬೈಲ್ ಅನ್ನ ಸೀಸ್ ಮಾಡ್ಕೊಳ್ಳಲಾಗತ್ತೆ. ಆಮೇಲೆ ನಮ್ಮ ರೌಡಿ ಶೀಟ್
ಅಪ್ಡೇಟ್ ಮಾಡ್ಲಿಕ್ಕೆ ಏನು ಅಗತ್ಯ ಮಾಹಿತಿ ಬೇಕೋ ಅದನ್ನೆಲ್ಲ ಅಪ್ಡೇಟ್ ಮಾಡಲಾಗುತ್ತೆ. ಈಗಾಗಲೇ ನಮ್ಮ ವ್ಯಾಪ್ತಿಯಲ್ಲಿ 50ಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ ಎಕ್ಸ್ಟರ್ಮೆಂಟ್ ಮಾಡಿದೀವಿ. ಅದ್ರ ಜೊತೆಗೆ ಯಾರು ಮತ್ತೆ 2025ನೇ ಸಾಲಿನಲ್ಲಿ ಹೊಸದಾಗಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ಅವರ ಇಲ್ಲಿನ ಉಪಸ್ಥಿತಿ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರುತ್ತೆ ಅಂತ ಅನ್ಸುತ್ತೆ, ಅಂತವ್ರ ಮೇಲೆ ಕೂಡ ಗಡೀಪಾರು ಮಾಡುವಂಥದ್ದು ಮತ್ತೆ ಅಗತ್ಯ ಬಿದ್ದರೆ ಗೂಂಡಾ ಆಕ್ಟ್ ಹಾಕುವಂಥದ್ದು 2 ಪ್ರಕ್ರಿಯೆಗಳನ್ನ ಮಾಡಲಾಗುತ್ತೆ. ಈ ಹಿಂದೆ ಮಾಡಿದಂತ ಸಂದರ್ಭದಲ್ಲಿ ಇವನ್ NDPS ಪ್ರಕರಣದ ಆರೋಪಿಗಳು ಮತ್ತೆ ಹೆಣ್ಮಕ್ಳಿಗೆ ಚುಡಾಯಿಸಿದಂತ ಕೆಲವು ಪ್ರಕರಣದ ಆರೋಪಿಗಳನ್ನು ಕೂಡ ಗಡೀಪಾರು ಮಾಡಲಾಗಿತ್ತು. ಈಗಾಗಲೇ ನನ್ನ ಲೆಕ್ಕದಲ್ಲಿ ಸುಮಾರು 50ರಿಂದ 60 ಜನದ್ದು ಪಟ್ಟಿ ರೆಡಿ ಇದೆ. ಆದಷ್ಟು ಬೇಗ ಅವ್ರಗಳ ಮೇಲೆ ಗಡೀಪಾರು ಆದೇಶವನ್ನು ಕೂಡ ಮಾಡಲಾಗುತ್ತೆ. ರೌಡಿ ಪಟ್ಟಿಯಿಂದ ತೆಗೆಯುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದೀವಿ. ಯಾರು ಉತ್ತಮ ನಡವಳಿಕೆ ಮತ್ತು ಯಾವುದೇ ರೀತಿ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅಥವಾ ಅತೀವ ಹೆಲ್ತ್ ಇಶ್ಯೂಸ್ ಇರುವಂತವ್ರು, ಕೆಲವರು ಸ್ಟ್ರೋಕ್ ಆಗಿದೆ, ಆಮೇಲೆ ಬಹಳಷ್ಟು ಪ್ರಕರಣಗಳಂದ್ರೆ ಕೆಲವ್ರದ್ದು 2000ನೇ ಇಸ್ವಿಗಿಂತ ಮುಂಚೆ ಭಾಗಿಯಾಗಿದ್ದಂತ ಪ್ರಕರಣಗಳಲ್ಲಿ ಕೆಲವರು ರೌಡಿ ಶೀಟ್ ಓಪನ್ ಆಗಿದ್ದು ಇನ್ನು ಕ್ಲೋಸ್ ಆಗಿಲ್ಲ. ಅದ್ರ ಜೊತೆಗೆ 65 ವರ್ಷ ಒಂದು ರಫ್ ನಂಬರ್ ಅಂತ ಇಟ್ಕೊಂಡಿದೀವಿ. 65 ವರ್ಷಕ್ಕಿಂತ ಮೇಲ್ಪಟ್ಟು ಅವ್ರ ವಯಸ್ಸಾಗಿದ್ದು ಅವ್ರ ಯಾವುದೇ ಚಟುವಟಿಕೆ ಇಲ್ಲ ಅಂದ್ರೆ ಅಂತದನ್ನು ಕೂಡ ಕ್ಲೋಸ್ ಮಾಡೋದಕ್ಕೆ ನಾವು ಕ್ರಮ ತಗೊಂಡಿದೀವಿ. ಇಷ್ಟೇ ನಿರ್ದಿಷ್ಟ ನಂಬರ್ಸ್ ಅಂತ ನಾನೀಗ ಹೇಳ್ತಾ ಇಲ್ಲ. ಕಳೆದ ವರ್ಷ 2024ರಲ್ಲಿ ಕೆಲವು ರೌಡಿ ಶೀಟರ್ಸ್ ನಾವು ಕ್ಲೋಸ್ ಮಾಡಿದ್ವಿ. ಮತ್ತೆ ಈ ಸಲ ಇನ್ನು ಕ್ಲೋಸ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಆಸ್ ಎ ಡ್ರೈವ್ ತಗೊಳ್ಲಿಕ್ಕೆ ನಮಗೆ ಸೂಚನೆ ಇದೆ ನಮ್ಮ ಹಿರಿಯ ಅಧಿಕಾರಿಗಳಿಂದ. ಯಾಕಂದ್ರೆ 1700 ಇಸ್ ಅ ವೆರಿ ಬಿಗ್ ನಂಬರ್. ನಮ್ಮ ಪೊಲೀಸ್ ಸ್ಟ್ರೆಂತ್ ಗಿಂತ ರೌಡಿ ಶೀಟರ್ಸ್ ನಂಬರೇ ಜಾಸ್ತಿ ಇದೆ. ಹಂಗಾಗಿ ಯಾರು ಅಷ್ಟೇನು ಸಮಾಜ ಘಾತುಕರಾಗಿಲ್ಲ ಅನ್ನುವಂಥದ್ದು ಮತ್ತೆ ಸನ್ನಡತೆಯಿಂದ ಬದಲಾವಣೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಇರ್ಲಿಕ್ಕೂ ಅವಕಾಶ ಅವ್ರಿಗೆ ಬೇಕಾಗತ್ತೆ. ಮತ್ತೆ ಬಹಳಷ್ಟು ಜನ ರೌಡಿ ಶೀಟರ್ಸ್ ಇರೋದು ಅವ್ರಿಗೂ ಕೂಡ ಸಾಮಾಜಿಕವಾಗಿ ಬಹಳ ಒಂದು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಅವರ ಕುಟುಂಬ ಸದಸ್ಯರ ಮುಖಾಂತರ ಬಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಸೊ ಖಂಡಿತ ಆ ಒಂದು ಪ್ರೋಸೆಸ್ ಅನ್ನ ಮಾಡಲಾಗುತ್ತೆ. ಇನ್ನು ಮುಂದಿನ 1-2 ತಿಂಗಳುಗಳಲ್ಲಿ ಯಾರು ಉತ್ತಮ ನಡತೆಯನ್ನು ಹೊಂದಿದ್ದಾರೆ, ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ ಮತ್ತೆ ಅವರಿಂದ ಯಾವುದೇ ಒಂದು ಸಮಾಜಕ್ಕೆ ತೊಂದರೆ ಇಲ್ಲ ಅನ್ನುವಂಥವ್ರು ಯಾರಿದ್ದಾರೆ ಅಂತವ್ರನ್ನ ಕ್ಲೋಸ್ ಮಾಡುವಂತ ಕೆಲಸ ಕೂಡ ಮಾಡ್ತಾರೆ. ಇದು ಬಹಳ ಸೂಕ್ತವಾದ ಪ್ರಶ್ನೆ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಥವಾ ಅವೇರ್ನೆಸ್ ಜಾಗೃತಿ ವಿಡಿಯೋಗಳು ಮಾಡುವಂಥದ್ದು, ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡುವಂಥದ್ದು, ಮಾಹಿತಿ ವಿಡಿಯೋ ಮಾಡುವಂಥದ್ದು ಅದು ಸಾಧಾರಣವಾಗಿ ನಾವೆಲ್ಲ ಕಡೆ ನೋಡುವಂಥದ್ದು. ಈ ರೌಡಿ ಶೀಟರ್ಗಳೇನಿದ್ದಾರೆ ಮುಖ್ಯವಾಗಿ ಕೆಲ ಯೂತ್ ಇರುವಂತವ್ರು, ವಯಸ್ಸಿನಲ್ಲಿರುವಂತ ರೌಡಿ ಶೀಟರ್ಗಳೇನಿದ್ದಾರೆ ಅಂತವ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಅಕೌಂಟ್ಗಳನ್ನ ಓಪನ್ ಮಾಡ್ಕೊಂಡು ಅಥವಾ ಅವರು ಫ್ಯಾನ್ ಪೇಜ್ ರೀತಿಯಲ್ಲಿ ಓಪನ್ ಮಾಡ್ಕೊಂಡು ಅದರಲ್ಲಿ ಯಾವ್ದೋ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ವಿಡಿಯೋಗಳು ಹಾಕೊಳೋದು ಅಥವಾ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿದ್ ವಿಡಿಯೋ ಹಾಕೊಳೋಂಥದ್ದು, ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ ವಿಡಿಯೋ ಹಾಕೊಳೋದು, ಅದರಲ್ಲಿ ಏನೋ ಬಹಳ ದೊಡ್ಡ ಫಾಲೋಯಿಂಗ್ ಇದೆ, ನನಗೆ 100 ಜನ 1000 ಜನ ನನ್ನ ಹಿಂದೆ ಇದ್ದಾರೆ ಅನ್ನೋ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಂಡು ಅದನ್ನ ಬಂಡವಾಳವಾಗಿಟ್ಕೊಂಡು ಅವರ ಅಪರಾಧಿಕ ಕೃತ್ಯಗಳನ್ನ ನಡೆಸುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಗಮನದಲ್ಲಿ ಇದೆ ಕೂಡ, ಇವಾಗ ಹೊಸದಾಗಿ ಬಂದಿರುವಂತದ್ದಲ್ಲ. ಅಂತ ಸುಮಾರು 13 ಜನರನ್ನ ನಾವು ಈಗಾಗಲೇ ಐಡೆಂಟಿಫೈ ಮಾಡಿದೀವಿ. ಐಡೆಂಟಿಫೈ ಮಾಡಿ ಅವ್ರದ್ದು ಯಾವ ರೀತಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋಂಥದ್ದನ್ನು ಕೂಡ ನಾವು ವಿಚಾರ ಮಾಡ್ತಾ ಇದೀವಿ. ಅದನ್ನ ಹೊರತುಪಡಿಸಿ ಈ ತರ ಯಾವುದೇ ಒಂದು ಮಾಹಿತಿ ಇದ್ರೂ ಕೂಡ ಈ ತರ ಸಾಮಾಜಿಕ ಜಾಲತಾಣಗಳಲ್ಲಿ ಡೈಲಾಗ್ ಹೊಡಿಯೋದು, ಆಮೇಲೆ ಈ ವೆಪನ್ಗಳು ಇಟ್ಕೊಂಡು ಬಿಲ್ಡಪ್ ತಗೊಳ್ಳೋವಂಥದ್ದು, ಈ ತರದ್ ಏನೇ ಮಾಡಿದ್ರು ಅಂತವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ನಮ್ಮಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಬ್ಬರಿದ್ರು ಏನು ಮಾಹಿತಿಯನ್ನ ಮೇಲಾಧಿಕಾರಿಗಳಿಗೆ ನಮ್ಮ ಇಲಾಖೆ ಕೊಟ್ಟಿದ್ವಿ. ಏನ್ ಸೂಚನೆ ಬರುತ್ತೆ ಆ ಸೂಚನೆ ಪ್ರಕಾರ ಮತ್ತೆ ಮುಂದುವರಿಕೆ. ಈಗ ಕೋಕಾ ಆಕ್ಟ್ ಹಾಕುವಂಥದ್ದು ಏನಿದೆ, ಈ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಅವ್ರ ಮೇಲೆ ರಿಪೀಟ್ ಅಫೆನ್ಸಸ್ ಇದ್ದಾಗ ಮತ್ತೆ ಅವರು ಮಾಡ್ತಿರುವಂತ ಕೃತ್ಯಗಳು ಆರ್ಥಿಕ ಲಾಭಕ್ಕಾಗಿ ಇದ್ದಂತ ಸಂದರ್ಭದಲ್ಲಿ ಕಕೋಕಾ ಏನ್ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಇದೆ, ಅದನ್ನ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ. ಸೊ ಅದಕ್ಕೆ ಹೆಚ್ಚುವರಿಯಾಗಿ ನಮಗೆ ಅದು ಒಂದು ಸಂಕೀರ್ಣ ಪ್ರಕ್ರಿಯೆ.
ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ಗೆ ಇಂಥ ರ್ಯಾಂಕ್ ಆಫೀಸರ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಅದರಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ವಿಟ್ನೆಸ್ ಪ್ರೊಟೆಕ್ಷನ್ ಇದೆ, ಮತ್ತೆ ಕಾನ್ಫಿಡೆನ್ಶಿಯಾಲಿಟಿ ಇದೆ, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಆ ಎಲ್ಲಾ ಅವಕಾಶಗಳೇನಿದೆ ಅಷ್ಟೆಲ್ಲ ಅವಕಾಶಗಳು ನಮ್ಮಲ್ಲಿ ಈಗ BNS ಏನ್ ಬಂದಿದೆ, ಆ BNS ಅಲ್ಲಿ ಮೇಜರ್ ಆರ್ಗನೈಸ್ ಕ್ರೈಮ್ ಅನ್ನುವಂತ ಒಂದು ಹೆಡ್ ಅಲ್ಲಿ ನಮಗೆ ಅವಕಾಶ ಇದೆ. ಹಂಗಾಗಿ ಯಾರ ರೀತಿ ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ರೀತಿ ಮಾಡ್ಕೊಂಡಿದ್ರು ಅವ್ರ ಮೇಲೆ ಈಗಾಗಲೇ ನಾವು ಆರ್ಗನೈಸ್ಡ್ ಮೇಜರ್ ಆರ್ಗನೈಸ್ ಕ್ರೈಮ್ ಅನ್ನುವಂತ ಒಂದು ಹೆಡ್ ಏನ್ BNS ಅಲ್ಲಿ ಒಂದು ಸೆಕ್ಷನ್ ಇದೆ, ಅದರಡಿಯಲ್ಲಿ ಈಗಾಗಲೇ 2-3 ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತೆ ಅಗತ್ಯ ಬಿದ್ದರೆ ಕೋಕಾ ಪ್ರಕರಣ ಕೂಡ ನಾವು ಆಗ್ಲಿಕ್ಕೆ ಹಿಂಜರಿಯಾಗ್ತೀವಿ.